ಬಿಕೆ ಹರಿಪ್ರಸಾದ್ ಅವರ ಈ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ನಾಯಕರು ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗೂಡ್ಸೆ ಅನುಯಾಯಿಗಳಿಂದ ಏನ್ ನಿರೀಕ್ಷಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಕೂಡ ಗರಂ ಆಗಿದ್ದಾರೆ. BY ವಿಜಯೇಂದ್ರ ಗರಂ ಆಗಿದ್ದಾರೆ. ಮಾಜಿ ಸಿಎಂ ಬೊಮ್ಮಾಯಿ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಹರಿಪ್ರಸಾದ್ರನ್ನ ಬೂಟ್ಗಿಂತ ಕಡೆ ಮಾಡಿದ್ರು. ಬಿಕೆ ಹರಿಪ್ರಸಾದ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದ್ ಕಡೆ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಇದು ದುರಹಂಕಾರಿ ಹೇಳಿಕೆ, ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಮತ್ತೊಂದು ಕಡೆ BY ವಿಜಯೇಂದ್ರ ಗರಂ ಆದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಹರಿಪ್ರಸಾದ್ ಸ್ಥಿತಿ ಶೋಚನೀಯ ಆದಂತಾಗ್ಬಿಟ್ಟಿದೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮತ್ತೊಂದು ಕಡೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯವರು ಬ್ರಿಟಿಷರ ಬೂಟ್ ನೆಕ್ಕಿದವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರಿಟಿಷರ ಬೂಟ್ ನೆಕ್ಕಿದವರು ಗೋಡ್ಸೆ ಅನುಯಾಯಿಗಳು ಅಂತ ಹೇಳಿ ಅವರು ಅವರ ಭಾಷೆಯಲ್ಲಿ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಯಾಕಂದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಮರ್ಜೆನ್ಸಿಯಿಂದ ಹಿಡ್ಕೊಂಡು, ಮತ್ತು BK ಹರಿಪ್ರಸಾದ್ ಅವರು ಈಗ ಅವ್ರನ್ನ ಯಾರು ಬೂಟು ಅಂತ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯೊಳಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. ಸೊ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ. ಅವರು ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಪ್ರೆಸೆಂಟ್ ಲೋಕಲ್ ಲೀಡರ್ಶಿಪ್ಗೆ ಅವ್ರು ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯವರು ಅವರಿಗೆ ಆ ರೀತಿ ಮಾಡಿರೋದ್ರಿಂದ ಆ ರೀತಿ ಅವ್ರು ಹೇಳ್ತಾರೆ. ಬ್ರಿಟಿಷರ ಬೂಟ್ ಹರಿಪ್ರಸಾದ್ ಅವರ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಸೂಚನೀಯಾಗಿದೆ. ಅವ್ರ ಲೀಡರ್ ಮೆಚ್ಚೋ ಸಲುವಾಗಿ ಇಷ್ಟು ಕೀಳುಮಟ್ಟದ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಇದು ಅವರ ಬುದ್ಧಿಮಟ್ಟ ತೋರಿಸ್ತದೆ. ಕಾಂಗ್ರೆಸ್ಸು ಈಗಾಗಲೇ ನಿರ್ಗಮನ ಆಗುವಂಥ ಪಾರ್ಟಿ ಈ ದೇಶದಿಂದ, ಕರ್ನಾಟಕದಿಂದ ನಿರ್ಗಮನ ಆಗ್ತದೆ. ಇಂಥ ಹರಿಪ್ರಸಾದ್ ಅವರು ಲೀಡರ್ ಆಗಿದ್ದರಿಂದನೇ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಬಂದಿದೆ. ಇದು ಅತ್ಯಂತ ಖಂಡನೀಯ. ಜನ ತಕ್ಕ ಪಾಠ ಕಲಿಸ್ತಾರೆ. ಈಗ ತಾನೇ ಹೇಳಿದ್ರು ಆ ಕಾಂಗ್ರೆಸ್ ಪಕ್ಷದ ಮುಖಂಡ BK ಹರಿಪ್ರಸಾದ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ಬೂಟ್ ಹಾಕ್ತಕ್ಕಂಥಕ್ಕೆ ಲಾಯಕನ ಅರ್ಥದಲ್ಲಿ ಮಾತನಾಡಿದ್ದಾರೆ. ತಾವು ವೇದಿಕೆ ಮಾತನಾಡ್ತಾನೆ, ಈ ಕಾಂಗ್ರೆಸ್ ಪಕ್ಷದ ಮುಖಂಡರ ದುರಂಕಾರನೆ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನ ಮುಂದಿನ ಲೋಕಸಭಾ ಚುನಾವಣೆ ಕೊಡ್ತೇವೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ರಾಜಕೀಯದ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬಂದಿರತಕ್ಕಂಥ ಒಂದು ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಆಗ್ತದೆ. ಆ ಭರವಸೆ ನಾನು ಕೊಡ್ತಾ ಇದ್ದೇನೆ. ಕೇಸಿ ಇಟ್ಟವಲ್ಲಿ ನಾವೇ ಕೊಡಿಸ್ತೀವಿ. ಇದು ಕ್ರಾಂತಿ ಆಗುತ್ತೆ. ಯಾವುದೇ ಕಾರಣಕ್ಕೂ ವಾಪಸ್ ಪಡಿಬಾರ್ದು. ತೊಗಲಕ್ ದರ್ಬಾರ್ ಸರ್ಕಾರವನ್ನು ಈ ರಾಜ್ಯದ ಜನ ಮನೆ ಕಳಿಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬ್ರಿಟಿಷ್ ಏನು ಬಿಟ್ಟೋದ್ರಲ್ಲ, ಅವರ ಒಂದು ರೀತಿ ಅದಕ್ಕೆ ಸಂತತಿ ಅಂತಾರಲ್ಲ, ಡಿವೈಡ್ ಆ್ಯಂಡ್ ಪರ್ಸ್, ಧರ್ಮಗಳ ಮಧ್ಯೆ ಸಂಘರ್ಷ, ಜಾತಿಗಳ ಮಧ್ಯೆ ಸಂಘರ್ಷ ಬ್ರಿಟಿಷರು ಮಾಡಿದ್ದೇನು ಒಡೆದಾಳ ನೀತಿ. ಕರ್ನಾಟಕದಲ್ಲಿ ಹಂಗೆ ಧರ್ಮಗಳ ಮಧ್ಯೆ ಒಡೆದಾಟ ಮತ್ತು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಈ ರಾಜ್ಯದಲ್ಲಿ ಅಭಿವೃದ್ಧಿ, ದೇಶದಲ್ಲಿ ಅಭಿವೃದ್ಧಿ. ಆದರೆ ಬೂಟ್ನೆಕ್ಕ ಸಂಸ್ಕೃತಿ ನಿಮ್ಮದು. ಸೋನಿಯಾ ಗಾಂಧಿ, ನೆಹರು ಕುಟುಂಬವನ್ನು ಓಲೈಸರ್ ನೀವು, ಬೂಟ್ನೆಕ್ಕರ್ ನೀವು. ಭಾರತೀಯ ಜನತಾ ಪಾರ್ಟಿ ಥರ್ಡ್ ರೇಟ್ ರಾಜಕಾರಣ ಮಾಡಲ್ಲ. ಕೀಳು ಮಟ್ಟ ಹೇಳಿ